ಗುರು ಪೆಟ್ರೋಲ್ ಇದೆಯೋ ಇಲ್ಲೋ ನೋಡಮ್ಮ ಮೊದಲು ಬುಲೆಟ್ ಇದ್ರೆ ಸಾಲದು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು ಸ್ಟಾರ್ಟ್ ಆಗೋಯ್ತಾ ನನ್ನೇ ಗಲಾಟೆ ನಡೀತದೆ ಬಾ ದೀಪ ಸುಮ್ಮನೆ ಗಲಾಟೆ ನಡೀತದೆ ಬಾ ನೀನು ದೀಪ ಅವ್ರು ಗಲಾಟೆ ಮಾಡ್ಕೊಳ್ಳಿ ನೀನು ಹುಚ್ಚ ಬಾ ಸುಮ್ಮನೆ ಹೋಗೋಣ ತುಳಸಿ ಅಲ್ಲಿ ಏನ್ ನಡೀತಿದೆ ನೋಡೋಣ ಬಾ ಮೋಹನ ಯಾಕೆ ಕಳ್ತಾ ಇದೀಯಾ ಏನಾಯ್ತು ಇವಾಗ ಅಪ್ಪನ ಹತ್ರ ಎಲ್ಲ ಹೇಳಿದ್ಯಾ ತಾನೆ ಇನ್ನು ಮೇಲೆ ಚಿಂತೆ ಮಾಡಬೇಡ ಬಿಡು ನಾನು ನೋಡ್ಕೊಳ್ತೀನಿ ಇಲ್ಲಪ್ಪ ನಿಮ್ ಮಾತು ಕೇಳಿದಿದ್ರೆ ನನ್ಗಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲಪ್ಪ ಆಗಿದ್ದಾಗೋಯ್ತು ಅದನ್ನೇ ನೆನ್ಸ್ಕೊಂಡು ಯಾಕೆ ಚಿಂತೆ ಮಾಡ್ತಾ ಇದೀಯ ಹೇಳು ನೋಡು ಒಬ್ಬ ಗೊತ್ತಿದ್ದು ಪಾಪ ಮಾಡಿದ್ರೆ ತಪ್ಪು ಆದ್ರೆ ನೀನು ವಿವೇಚನೆ ಇಲ್ಲದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲದೆ ಆವೇಶದಲ್ಲಿ ಮಾಡಿದೀಯ ಅದರಿಂದ ನಿನ್ನ ಮೇಲೆ ನನಗೆ ಯಾವ ರೀತಿಯಾದ ಕೋಪ ಇಲ್ಲ ಕಣ್ಣೋರ್ಸ್ಕೊ ನೋಡು ನಡೆದಿದ್ರ ಬಗ್ಗೆ ನೆನ್ಸ್ಕೊಂಡು ದುಃಖ ಪಡಬೇಡ ನೀನ್ ದಾರಿ ತಪ್ಪಿದ್ದೇನೋ ನಿಜ ಅದಕ್ಕೆ ಅಂತ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಂತ ಅವಶ್ಯಕತೆ ಏನೂ ಇಲ್ಲಪ್ಪ ಈ ವಯಸ್ಸೇ ಅಂತದ್ದು ಈ ವಯಸ್ಸಿನಲ್ಲಿ ತಪ್ಪು ಮಾಡೋದು ಸಹಜ ಭವಿಷ್ಯದ ಬಗ್ಗೆ ಹೆದರಿಕೆ ಇಲ್ಲದೆ ನಾವು ಮಾಡಿದ್ದೆ ಸರಿ ಅಂತ ನೀವು ತಿಳ್ಕೊಳ್ತೀರಿ ಆದ್ರೆ ನೀನ್ ಸ್ವಲ್ಪ ಜಾಸ್ತಿನೇ ಎಡೋಬಿಟ್ಟೆ ಅಷ್ಟೇ ಆ ವಿಶ್ವನ್ ಸಹವಾಸ ಮಾಡಿದ್ರಿಂದ ನೀನ್ ಈ ರೀತಿ ಆಗೋಗ್ಬಿಟ್ಟೆ ಅಷ್ಟೇ ನೋಡು ಈಗ್ಲೂ ಏನೂ ಹಾಳಾಗ್ಲಿಲ್ಲ ಎಲ್ಲ ಸರಿ ಹೋಗುತ್ತೆ ಅರ್ಥ ಮಾಡ್ಕೊ ನಿನ್ ತಪ್ಪು ನಿನ್ಗೆ ಅರ್ಥ ಆಯ್ತಲ್ಲ ಈಗ ನಿನ್ಗೆ ಒಳ್ಳೆ ಕಾಲ ಶುರುವಾಗಿದೆ ಯೋಚನೆ ಮಾಡಿದ್ರೆ ನಿಮ್ಗೆ ನನ್ ಮೇಲೆ ಕೋಪನೇ ಇಲ್ವಾಪ್ಪ ಇಲ್ಲ ಅಂತ ಹೇಗೆ ಹೇಳೋದು ಕೋಪ ಇದೆ ನಿನ್ ಮೇಲಲ್ಲ ನನ್ನ ಮೇಲೆ ನನಗೆ ಕೋಪ ಇದೆ ಹೌದು ಅಪ್ಪನ ಹತ್ರ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅನ್ನೋ ವಿಶ್ವಾಸ ನಾನು ನಿನಗೆ ಕೊಡ್ಲಿಲ್ವಲ್ಲಪ್ಪ ಅದನ್ನ ನೆನ್ಸ್ಕೊಂಡ್ರೆ ಬೇಸರ ಆಗುತ್ತೆ ನಾನೊಬ್ಬ ಸ್ನೇಹಿತನಾಗಿ ನಿನ್ನ ತಿದ್ದಬೇಕಾಗಿತ್ತು ಅಥವಾ ಸಮಾಧಾನದಿಂದ 4 ಮಾತಾಡಿ ನಿನ್ನನ್ನು ಒಳ್ಳೆ ರೀತಿ ತಿದ್ದಬೇಕಾಗಿತ್ತು ಆಗ್ಲಿಲ್ವೇ ಮುಟ್ಟಾಳಂತರ ಕೋಪ ಮಾಡಿಕೊಂಡೆ ನನ್ನ ಮೇಲಿನ ಅಸಮಾಧಾನ ನಾನು ನಿನ್ನ ಮೇಲೆ ತೋರಿಸ್ದೆ ನಿನ್ನನ್ನು ನನ್ನ ಹತ್ರ ಬರ್ದೇ ಇರೋ ಹಾಗೆ ಮಾಡ್ಬಿಟ್ಟೆ ಅದೇ ಕಣೋ ನಾನು ಮಾಡಿದ ತಪ್ಪು ಇಲ್ಲಪ್ಪ ನಾನೇ ನಿಮ್ನ ಅರ್ಥ ಮಾಡ್ಕೊಂಡಿಲ್ಲಪ್ಪ ಮೋಹನ ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಕಣೋ ಆದ್ರೆ ಯಾವತ್ತೂ ನಾನು ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡ್ಲಿಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಅಪ್ಪನಾಗಿ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂಡಿರ್ತಾನೆ ಮಕ್ಕಳು ಹತ್ರ ಬರೋದು ಎಷ್ಟು ಪ್ರೀತಿ ಇದ್ರೇನು ನಾನು ಹೊರಟತನದಿಂದ ನಿನ್ನನ್ನು ದೂರ ಮಾಡ್ಕೊಂಬಿಟ್ಟೆ ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೇನಪ್ಪ ಮೋಹನ ನಾನು ಯಾಕೆ ಆ ರೀತಿ ಮಾಡ್ದೆ ಗೊತ್ತಾ ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಹಾಗೆ ನಡ್ಕೊಂಡೆ ಇನ್ಯಾವ ಉದ್ದೇಶನೂ ಇಲ್ಲಪ್ಪ ನಿನ್ನ ಚೆನ್ನಾಗಿ ಓದಿಸ್ಬೇಕು ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ಬೇಕು ಸಮಾಜದಲ್ಲಿ ಒಬ್ಬ ಗೌರವ ವ್ಯಕ್ತಿಯಾಗಿ ನೋಡಬೇಕು ಅಂತ ತುಂಬಾ ಆಸೆ ಪಟ್ಟೆ ಆ ಆಸೆ ನನ್ನ ದೇಹದಲ್ಲಿ ಕೊನೆ ಉಸಿರಿನವರೆಗೂ ಖಂಡಿತ ಇರುತ್ತೆ ಖಂಡಿತ ಮಾಡ್ತೀನಿ ಅಪ್ಪ ಅಪ್ಪ ನನ್ ಕ್ಷಮಿಸ್ಬಿಡಿಪ್ಪ ನನ್ನ ಕ್ಷಮಿಸ್ಬಿಡಿಪ್ಪ ಹೇಳು ಯಾಕೋ ಅಳ್ತಾ ಇದೀಯಾ ಕಣ್ಣೋರ್ಸ್ಕೊ ಎಲ್ಲ ಕೆಟ್ಟಗಳಿಗೆ ಅದಕ್ಕೆ ನಾವು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲಪ್ಪ ಸರಿಯಾಗಿ ಮಾತಾಡಿದಿದ್ರೆ ಸಮಸ್ಯೆಗಳ ಬಗೆಹರಿತಾ ಇತ್ತು ಸರಿ ಹಳೆಯದೆಲ್ಲ ನೆನೆಸ್ಕೋಬೇಡ ಇನ್ನು ಮುಂದೆ ನೀನು ಭವಿಷ್ಯ ಚೆನ್ನಾಗಿರ್ಬೇಕು ಅದನ್ನ ಮಾತ್ರ ಯೋಚನೆ ಮಾಡಿ ಸಾಕು ಅದನ್ನ ಮಾತ್ರ ನೆನಪಲ್ಲಿ ಇಟ್ಕೋಬೇಕು ಅರ್ಥ ಆಯ್ತಾ ಸರಿಯಪ್ಪ
ಮೋಹನ, ತುಂಬಾ ದಿನಗಳಾದ್ಮೇಲೆ ಇವತ್ತು ನನ್ನ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೇಳು? ಕಳೆದು ಹೋಗಿದ್ದ ನನ್ನ ಮಗ ನನಗೆ ಸಿಕ್ಬಿಟ್ಟ. ನಿನಗೆ ಪ್ರೀತಿನೇ ಇಲ್ಲ ಅಂತ ಅನ್ಕೊಂಡಿದ್ ನನ್ನ ದೊಡ್ಡ ತಪ್ಪು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಪವಿತ್ರಂಗೆ ತೊಂದರೆ ಆಗುತ್ತೆ ಅಂತ ನೀನು ಒದ್ದಾಡ್ಬಿಟ್ಟೆ ನೋಡು. ಆಗ್ಲೇ ನನಗೆ ನೀನ್ ನಿಜವಾದ ಮಗ ಆಗ್ಬಿಟ್ಟೆ, ಅವಳಿಗೆ ನಿಜವಾದ ಅಣ್ಣ ಆಗ್ಬಿಟ್ಟೆ. ನಿನ್ನ ನೆನೆಸ್ಕೊಂಡ್ರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದ್ದೆ ನಿನ್ನ ಬಗ್ಗೆ. ಥ್ಯಾಂಕ್ಸ್ ಅಪ್ಪ. ನನಗೆ ನಂಬಿಕೆ ಇದೆ ಮೋಹನ, ನಾನು ಹೋದ್ಮೇಲೆ ಪವಿತ್ರಂಗೆ, ಈ ಮನೆಗೆ ನಿಜವಾಗ್ಲೂ ನೀನು ಮಗ ಆಗಿರ್ತೀಯ ಅಂತ ನನಗೆ ನಂಬಿಕೆ ಇದೆ. ಮೋಹನ, ಇದು ತುಳಸಿಗೂ ಅನ್ವಯಿಸುತ್ತಪ್ಪ. ದಯವಿಟ್ಟು ತುಳಸಿನ ಶತ್ರು ಅಂತ ಅನ್ಕೋಬೇಡ. ನನಗಿಂತ ತುಳಸಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ನಿನ್ಗೇನಾದ್ರೂ ತೊಂದರೆ ಆದ್ರೆ ತಕ್ಷಣ ಓಡ್ಬರೋರು ಯಾರು ಗೊತ್ತಾ? ತುಳಸಿನೇಪ್ಪ. ನೋಡು, ನನಗೋಸ್ಕರ ತುಳಸಿನ ದಯವಿಟ್ಟು ಅರ್ಥ ಮಾಡ್ಕೊ. ಅಪ್ಪ, ಖಂಡಿತ ಅಪ್ಪ. ನೋಡು ಮೋಹನ, ಇಷ್ಟ್ರ ಮೇಲೆ ನಾನು ನಿನ್ಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಮೊದಲು ನೀನು ವಿಶ್ವನ್ ಜೊತೆ ಸೇರೋದನ್ನ ನಿಲ್ಲಿಸ್ಬಿಡು. ಅವನ ಹತ್ರ ತಗೊಂಡಿರೋ ಹಣನ ಕಂಪ್ಲೀಟ್ ಆಗಿ ಸೆಟ್ಲ್ ಮಾಡ್ಬಿಡು. ಖಂಡಿತ ಅಪ್ಪ. ಅಮ್ಮನ ಹತ್ರ ದುಡ್ಡು ತಗೋ, ನಾಳೆನೆ ಹೋಗಿ ಕೊಟ್ಬಿಟ್ಟು ಬಂದ್ಬೇಡ. ನಡೆದಿದ್ಯಾ ವಿಷಯನ ಅಮ್ಮನಿಗೆ ಗೊತ್ತಾಗಬಾರ್ದು. ಯಾಕೆಂದ್ರೆ ನಿನ್ನೊಪ್ಪನ ಮಾತ್ರ ಅವಳು ಕುರುಡಿ ತರ ನಂಬಿರೋದು. ವಿಷಯ ಗೊತ್ತಾದ್ರೆ ಅವಳು ಕುಸ್ತೋಗ್ಬಿಡ್ತಾಳೆ. ಸರಿಯಪ್ಪ. ಸರಿ. ಆಮೇಲೆ ವಿಶ್ವನೇ ದುಡ್ಡು ಕೇಳಿದ್ರು ಕೊಡಬೇಕಂತೆ ಅಂತ ಅಮ್ಮನ ಹತ್ರ ಹೇಳು, ಗೊತ್ತಾಯ್ತಾ? ನಡಿ. ಸರಿಪ್ಪ. ಬಾ. ನಾನು ಹೇಳಿದ್ನಲ್ಲ ನಿನ್ಗೆ, ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ. ನೀನ್ ಮಾತ್ರ ಏನಿಬ್ರು ಮಾತಾಡ್ತಿದ್ದೀರಾ? ಏನ್ ಸಮಾಚಾರ? ಯಾಕೆ ನನ್ನ ಮಗನ ಹತ್ರ ನಾನು ಮಾತಾಡಬಾರ್ದಾ? ಹಾ, ಮಾತಾಡಿ ಬೇಡ ಅಂತವ್ರು ಯಾರು? ಏಯ್, ಯಾಕೆ ಇಷ್ಟು ಲೇಟು? ಎಲ್ಲಿ ಹೋಗಿದ್ದೆ? ಅಮ್ಮ, ಟ್ಯೂಷನ್ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಇದ್ದೀನಿ. ಟ್ಯೂಷನ್ ಮುಗಿದ್ಮೇಲೆ ನೆಟ್ಟಿಗೆ ಮನೆಗೆ ಬರ್ಬೇಕು ಅಂತ ಗೊತ್ತಿಲ್ವಾ? ಮದ್ವೆ ನಿಶ್ಚಯ ಆಗಿದೆ, ಕತ್ತೆ ತರ ಊರೆಲ್ಲ ಸುತ್ತಾಕೊಂಡ್ ಬರ್ತಿದ್ಯಲ್ಲ. ನೋಡಮ್ಮ, ನಾನು ಊರೂರ್ ಸುತ್ತಕ್ ಹೋಗಿಲ್ಲ. ಪಾಠದಲ್ಲಿ ಸ್ವಲ್ಪ ಡೌಟ್ ಇತ್ತು, ಅದನ್ನ ಕೇಳಕ್ ಹೋಗಿದ್ದೆ. ಹಾ, ನೀನ್ ಓದಿದ್ದ ದಬ್ಬಕ್ಕಿದ್ ಸಾಕು, ಮರ್ಯಾದೆಗೆ ಹೋಗೊಳಗೆ ಹೋಗೋ. ಮನೆಗೆ ಹೆಸರಿಗೆ ಮಾತ್ರ ಒಬ್ರು ಗಂಡಸ್ರು. ಬೆದ್ರು ಬೊಂಬೆನ ಕಾವಲ್ಗಿಡೋ ತರ ಯಾವ್ದಕ್ಕೂ ಪ್ರಶ್ನೆ ಮಾಡಲ್ಲ. ಎಲ್ಲ ನನ್ನ ಹಣೆ ಬರ. ಮೋಹನ, ಹೋಗು, ಅಮ್ಮನ ಹತ್ರ ದುಡ್ಡು ಇಸ್ಕೊಂಬ. ಆಗ್ಲೇ ನಾವು ಬೇಗ ಹೋಗಿ ಬರೋದಕ್ಕೆ ಸಾಧ್ಯ. ಹೋಗು. ಸರಿಯಪ್ಪ. ಬೇರೆ ಏನು ಹೇಳ್ಬಿಡ. ಸರಿ, ಹೋಗು. ಏನ್ ಸರ್, ಅವನ್ ಯಾವಾಗ ಬರ್ತಾನೆ? ಈಗ ಬಂದ್ಬಿಡ್ತಾರೆ ಮೇಡಮ್. ಇಲ್ಲಿಗೆ ಬಂದು 1 ಅವರ್ ಆಯ್ತು. ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬರಲ್ವಾ ಅವನು? ಧರ್ಮ ತುಂಬಾ ಬ್ಯುಸಿ ಮನುಷ್ಯ ಮೇಡಮ್. ಓಹೋ, ಈ ಬಿಸ್ನೆಸ್ ಕೂಡ ಅಷ್ಟೊಂದು ಬ್ಯುಸಿ ಆಗಿದ್ಯಾ? ಅವ್ರ ಹೆಸರೇನಂದ್ರೆ? ಧರ್ಮ. ನಿಜವಾಗ್ಲೂ ನನ್ನ ಪೇಷನ್ಸ್ ನ ತುಂಬಾ ಟೆಸ್ಟ್ ಮಾಡ್ತಾ ಇದ್ದಾನೆ ಅವನು. ಐ ಆಮ್ ಗೋಯಿಂಗ್ ಟು ಲೂಸ್ ಇಟ್ ನೌ. ಮೇಡಮ್ ಪ್ಲೀಸ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನೇನು ಬಂದ್ಬಿಡ್ತಾರೆ. ನನ್ನಿಂದ ಇನ್ ವೇಟ್ ಮಾಡೋಕ್ಕಾಗಲ್ಲ ಸರ್. ನಾನು ಇಮಿಡಿಯೇಟ್ ಆಗಿ ಹೊರಡಬೇಕು. ಐ ಕಾಂಟ್ ವೇಟ್ ಫಾರ್ ಹಿಮ್. ಮೇಡಮ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಏನ್ ಸರ್, ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ ನೀವು? ಇದುವರೆಗೂ ನನ್ನ ಲೈಫಲ್ಲಿ ನಾನು ಯಾರಿಗೂ ವೇಟೇ ಮಾಡಿಲ್ಲ. 1 ಅವರ್ ಆಯ್ತು, ಇನ್ನು ಎಷ್ಟೊತ್ತೊಂದು ವೇಟ್ ಮಾಡಲಿ ನಾನು? ನಾನಿಲ್ಲಿರಲ್ಲ, ಇಮಿಡಿಯೇಟ್ ಆಗಿ ನನ್ನ ಕೆಲಸ ಇದೆ. ಮೇಡಮ್, ನಾನು ಅವ್ರಿಗೆ ಆಗ್ಲಿಂದ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮೇಡಮ್. ಏನ್ರಿ, ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ದೀರಾ? ಅವ್ನು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ, ಇಡಿಯಟ್. ಅದೇ ನಂಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ಎಂತ ಜನ ಕರ್ಕೊಂಡ್ ಬಂದಿದ್ದೀರಾ? ವೆರಿ ಇರೆಸ್ಪಾನ್ಸಿಬಲ್ ಪರ್ಸನ್. ನಾನ್ ಸೆನ್ಸ್. ಛೇ, ನಾನು ಇಂಥ ಇರೆಸ್ಪಾನ್ಸಿಬಲ್ ಪರ್ಸನ್ನೇ ನೋಡಿಲ್ಲ. ಇಡಿಯಟ್. ಜೈ ಭಾರತ್ ಮಾತಾ, ಜೈ ಭುವನೇಶ್ವರಿ. ಮೇಡಮ್ ಅವ್ರು ಬಂದ್ಬಿಟ್ರು. ನಮಸ್ಕಾರ ತಾಯಿ. ಯಜಮಾನನ ಕ್ಷಮಿಸ್ಬೇಕು, ಬರ್ತಾ ದಾರಿಲಿ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಸರ್. ಈಗೇನಾಯ್ತು? ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಸರ್,
ನೀವು ಬರೋದು ಲೇಟ್ ಆಗಿದ್ದಕ್ಕೆ ಮೇಡಮ್ನವ್ರು ಸ್ವಲ್ಪ ಟೆನ್ಷನ್ ಆಗಿದ್ರೆ ಅಷ್ಟೇ. ಸರ್ ನಿಮ್ಮ ಮೊಬೈಲ್ಗೆ ತುಂಬ ಸತಿ ಟ್ರೈ ಮಾಡಿದೆ, ನೀವು ತಗೊಳ್ಳೇ ಇಲ್ಲ. ನೋಡಿ, ಫೋನ್ನ ನಾನು ತಗೊಳ್ಳಿಲ್ಲ ಅಂತಂದ್ರೆ ಫೋನು ನನ್ನ ಕೈಗೆ ಸಿಗೋಷ್ಟು ಹತ್ರದಲ್ಲಿಲ್ಲ ಅಂತ ಅರ್ಥ. ಅಂದ್ರೆ ಬರ್ತಾ ಫೋನನ್ನ ಮನೇಲೇ ಬಿಟ್ಟು ಬಂದೆ ಅಂತ ಅರ್ಥ. ನೋಡಿ, ಅದಕ್ಕೆ ಡಿಲೇ ಆಯ್ತು. ಸೊ ಟ್ರಾಫಿಕ್ ಜಾಮ್ ತುಂಬಾ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ತಮ್ಗೆ ಗೊತ್ತಲ್ಲ. ಒಬ್ರು ಹೇಳಿದ ಸಮಯಕ್ಕೆ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರೂ ಕಾರಣ ಇರಬಹುದು ಅಂತ ಯೋಚನೆ ಮಾಡ್ಬೇಕೇ ಹೊರತು ನೀವು ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡಬಾರ್ದು. ಏನಂತೀರಿ ಭುವನೇಶ್ವರಿ ಅವರೇ? ನಾನು ಹೇಳಿದ್ದು ಸರಿ ತಾನೆ? ನೋ ಸರ್, ಮೇಡಮ್ ನಿಮ್ಮ ಬಗ್ಗೆ ಏನೂ ತಪ್ಪಾಗಿ ಹೇಳಿಲ್ಲ. ಇಲ್ವಲ್ಲ, ಅಮ್ಮನವರು ಏನೋ ದೊಡ್ಡದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಿದ್ದನ್ನ ಬರ್ತಾ ನಾನೇ ಕೇಳಿಸ್ಕೊಂಡು ಬಂದಲ್ಲ. ಸಾರಿ, ಟೆನ್ಷನ್ ಅಲ್ಲಿ ನಾನು ಏನೋ ಮಾತಾಡ್ಬಿಟ್ಟೆ. ಹೋಗ್ಲಿ ಬಿಡಿ ತಾಯಿ, ಕರ್ತವ್ಯ ಅಂತ ಬಂದ್ಮೇಲೆ ಈ ಬೈಗಳಿಗೆಲ್ಲ ನಾವು ಹೆದರಬಾರ್ದು. ನಾವು ಬಂದಿರೋ ವಿಷಯ ಮಾತ್ರ ಮಾತಾಡೋಣ. ಥ್ಯಾಂಕ್ಸ್. ನನ್ನ ಪ್ರಾಬ್ಲಮ್ ನನ್ನ ಹಸ್ಬೆಂಡ್ ಅವ್ರ ಫಸ್ಟ್ ವೈಫ್ದು. ನೋಡಿ, ನನ್ಗೆ ಈ ಹಳೆ ಕತೆ ಎಲ್ಲ ಬೇಡ. ಸಾರ್ ಎಲ್ಲ ನನ್ನ ಹತ್ರ ಹೇಳಿದ್ದಾರೆ. ನಿಮ್ಗೆ ಆಗ್ಬೇಕಾಗಿರೋ ಕೆಲಸನ ನಾನು ಮಾಡ್ಕೊಡ್ತೀನಿ. ನನಗೆ ಗೊತ್ತಾಗ್ಬೇಕಾಗಿರೋದು ಎರಡೇ ವಿಷಯ. ಮೊದಲನೇದು, ನನ್ನ ಕಮಿಷನು ಎಷ್ಟು ಪರ್ಸೆಂಟು ಅಂತ. ಎರಡನೇದು, ಆ ಭೈರವಿ ಎಲ್ಲಿದ್ದಾಳೆ ಅನ್ನೋ ವಿಚಾರ ಅಷ್ಟೇ. ನೋಡಿ, ಇನ್ನೊಂದು, ಅವಳು ಫೋನ್ ನಂಬರು, ಅವಳು ಎಲ್ಲಿದ್ದಾಳೆ ಅನ್ನೋ ವಿಚಾರನ ಅಷ್ಟೇ ಸ್ಪಷ್ಟವಾಗಿ ನಮ್ಮ ಹುಡುಗ ತಗೊಳ್ತಾನೆ. ಆದ್ರೆ ಮೊದಲನೇ ವಿಚಾರ ಮಾತ್ರ ಈಗ ಡಿಸೈಡ್ ಆದ್ರೆ ಸಾಕು. ಇದರಲ್ಲಿ ಮಾತಾಡೋದಕ್ಕೆ ಏನು ಇಲ್ಲ ಸರ್. ಭೈರವಿ ವಿಷಯನ ನೀವು ಕ್ಲೀನಾಗಿ ಮುಗಿಸ್ಕೊಡಿ. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಷ್ಟನ್ನ ಕೊಡ್ತೀನಿ ನಾನು ನಿಮ್ಗೆ. ತಪ್ಪು ತಾಯಿ, ತಪ್ಪು. ನೋಡಿ, ಈ ಧರ್ಮನ ಹತ್ರ ಧರ್ಮಕ್ಕಾಗಿ ಅಂತ ಮಾತ್ರ ಮಾತಾಡಬಾರ್ದು. ಈಗ ನಿಮ್ಮ ಆಸ್ಪತ್ರೆ ವಿಷಯನೇ ತಗೊಳ್ಳಿ. ಇಂಥ ರೋಗಕ್ಕೆ ಇಷ್ಟೇ ಬಿಲ್ಲು ಅಂತ ಮುಂಚಿತವಾಗಿ ನಿರ್ಧಾರ ಮಾಡ್ತೀರಿ ತಾನೆ ಅಲ್ವಾ? ಅದೇ ರೀತಿನೇ ಈ ವ್ಯವಹಾರ ಕೂಡ. ಈ ವ್ಯವಹಾರದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಈ ಧರ್ಮ ಏನ್ ಹೇಳ್ತಾನೋ ಅದನ್ನು ಸೆಟ್ಲ್ ಮಾಡಿ ಅಷ್ಟೇ. ಯಾಕೆ ತಾಯಿ, ಯಾಕೆ ಸುಮ್ಮನಾಗ್ಬಿಟ್ರಿ? ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ. ಈಗ ನಿಮ್ ವಿಷಯನೇ ತಗೊಳ್ಳಿ. ಜನಗಳು ಚಿಕಿತ್ಸೆಗೆ ಅಂತ ನಿಮ್ಮ ಹತ್ರ ಬರ್ತಾರಲ್ವಾ? ಚಿಕಿತ್ಸೆ ಆದ್ಮೇಲೆ ತೃಪ್ತಿಯಾಗಿ ನಿಮ್ಗೇನಾದ್ರೂ ಕೊಡ್ತೀವಿ ಅಂದ್ರೆ ಆಗ ನೀವು ಒಪ್ಕೊಳ್ತೀರಾ? ಆಯ್ತು, ಮಾತೆಲ್ಲ ಬೇಡ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಸರಿ ತಾಯಿ, ನೋಡಿ, ಅದನ್ನೇ ನೀವು ಸ್ವಲ್ಪ ಕನ್ನಡದಲ್ಲಿ ಹೇಳಿ, ಚೆನ್ನಾಗಿರುತ್ತೆ. ಸರಿ, ನೀವು ಎಷ್ಟು ಅಮೌಂಟ್ನ ಎದುರು ನೋಡ್ತಾ ಇದ್ದೀರಾ? ನೋಡಿ, ಸಾರು ನಿಮ್ಮ ಆಸ್ತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಹೆಚ್ಚಿಗೆ ಏನು ಬೇಕಾಗಿಲ್ಲ. ನಿಮಗ್ ಬರ್ಬೇಕಾಗಿರೋ ಆಸ್ತಿನಲ್ಲಿ ಒಂದು 10% ಕೊಡಿ ತಾಯಿ, ಸಾಕು. 10%? ದಟ್ಸ್ ನಾಟ್ ಪಾಸಿಬಲ್. ವಾಟ್ ಆರ್ ಯು ಟಾಕಿಂಗ್? ನೋಡಿ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ. ಅರ್ಥ ಆಯ್ತಮ್ಮ. ಇದಕ್ಕೆ ನೀವು ಒಪ್ಕೊಳ್ಳಲ್ಲ ಅಂತ ಹೇಳಕ್ ಬರ್ತಿದ್ದೀರಿ. ಅದಕ್ಕೆ ಯಾಕೆ ಆಂಗ್ಲ ಭಾಷೆಲೆಲ್ಲ ಮಾತಾಡಿ ಮುಖ ಸಿಂಡ್ರಿಸ್ಕೊತಿದ್ದೀರಿ? ಸರಿ, ಇವಾಗ ನೀವೇ ಹೇಳಿ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ? 2%. 2% ಅಂತೆ? ಏನ್ರಿ ಲಾಯರ್ ಸಾಹೇಬ್ರೆ? ಯಾಕೆ ನಗ್ತಾ ಇದ್ದೀರಾ? ಇನ್ನೇನಮ್ಮ, ನಾನು ಕೇಳೋದು ಹೆಚ್ಚಿಗೆ ಅನ್ನೋದಾದ್ರೆ ನೀವು ಕೇಳಿದ್ದು ತುಂಬಾ ತುಂಬಾ ಕಮ್ಮಿನಮ್ಮ. 2% ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಗೊತ್ತಾ? ಲಕ್ಷಗಟ್ಲೆ ಬರುತ್ತೆ. ಅದೇ ನೀವು ಕೋರ್ಟಿಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತೇನಮ್ಮ? ನಿಮ್ಮ ಆಸ್ತಿ ಪೂರ್ತಿ ಹೊರಟೋಗುತ್ತೆ. ನೋಡಿ, ಅನಗತ್ಯವಾಗಿ ಕೇಸು ಕೋರ್ಟು ಅಂತ ಅಲ್ದಾಡಿದ್ರೆ ನಿಮ್ಮ ಸಮಯ ಮತ್ತೆ ನಿಮ್ಮ ಆಸ್ತಿ ಹಣ ಎಲ್ಲ ಕಳ್ಕೋಬೇಕಾಗತ್ತೆ. ಕೊನೆಯದಾಗಿ ಒಂದು ನಂಬರ್ ಹೇಳ್ತೀನಿ ತಾಯಿ, 5% ಕೊಡಿ ಅಷ್ಟೇ. ಅದಕ್ಕೆ ನೀವು ಓಕೆ ಅನ್ನೋದಾದ್ರೆ ನಿಮ್ಮ ಕೆಲಸನ ನಾನು ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ. ಏನ್ ಹೇಳ್ತೀರಿ? ಓಕೆ.
ಜೈ ಭಾರತ್ ಮಾತಾ, ಜೈ ಕರ್ನಾಟಕ. ಬರ್ತೀನಿ ತಾಯಿ. ಅಮ್ಮ ಅಮ್ಮ, ನಾನು ಹೋಗಿ ಬರ್ತೀನಿ. ಆಯ್ತಪ್ಪ. ಸರಿಮ್ಮ. ಮೋಹನ, ಅಪ್ಪ ನೋಡು, ನಾವಿಬ್ರು ಒಟ್ಟಿಗೆ ಹೋದ್ರೆ ಅಮ್ಮನಿಗೆ ಅನುಮಾನ ಬರುತ್ತೆ. ನಾ ಮುಂದೆ ಹೋಗ್ತೀನಿ. ಅಮ್ಮ ಬಂದ ತಕ್ಷಣ ದುಡ್ಡು ಇಸ್ಕೊಂಡು ನೀನ್ ನನ್ಗೊಂದು ಫೋನ್ ಮಾಡು, ನಾನು ಬಸ್ ಸ್ಟಾಪ್ ಹತ್ರ ಬರ್ತೀನಿ. ಸರಿ ಅಪ್ಪ. ಏನೋ ನಿಮ್ಮಪ್ಪ ನಿನ್ನ ಹತ್ರ ಏನೋ ಹೇಳ್ದಂಗಿತ್ತು, ಏನದು? ಅದು ಬಿಡಮ್ಮ, ಸುಮ್ಮನೆ ಏನೇನೋ ಮಾತಾಡ್ತಿರ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಸರಿ, ಬ್ಯಾಂಕಿಂದ ದುಡ್ಡು ತಂದ? ಹಾ, ತಗೊಂಬಂದಿದ್ದೀನಿ. ಅವ್ರು ದುಡ್ಡು ಕೇಳಿದ್ಮೇಲೆ ಕೊಡ್ಲೇಬೇಕಲ್ಲ. ನಾಳೆ ಮತ್ತೆ ನಾವು ಕೇಳಿದಾಗ ಇಲ್ಲ ಅಂದ್ಬಿಟ್ರೆ ಕಷ್ಟ. ನೋಡು, ನಾನು ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಪವಿತ್ರನ್ ಮದ್ವೆಗೆ ಏರ್ಪಾಡು ಮಾಡ್ತಿದ್ದೀನಿ. ನೀನ್ ಬೇರೆ ಅವ್ರ ಜೊತೆ ಸೇರ್ಕೊಂಡು ಮದ್ವೆ ಯಾಕೆ ಏನು ಅಂತ 10 ಪ್ರಶ್ನೆ ಮಾಡ್ತಿದ್ಯಾ. ನಿಜ ಹೇಳು, ಆ ವಿಶ್ವಣ್ಣ ದುಡ್ಡು ಕೇಳಿದ್ರು ತಾನೆ? ಅಮ್ಮ, ಪವಿತ್ರಂಗೆ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋದು ಬೇಡ ನಿಂಗೆ? ನಂಬಿಕೆ ಇದ್ರೆ ಕೊಡು, ಇಲ್ಲಾಂದ್ರೆ ನೀನೇ ವಿಶ್ವಣ್ಣಗೆ ಫೋನ್ ಮಾಡಿ ಕೊಟ್ಕೋ. ಅಯ್ಯಯ್ಯೋ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀಯಾ? ದುಡ್ಡು ಕೊಡಲ್ಲ ಅಂತ ಹೇಳದ್ನಾ? ತಗೋ. ನೀನೇ ವಿಶ್ವಣ್ಣಂಗೆ ಹೇಳ್ಬಿಟ್ಟು ಕೊಟ್ಬಿಟ್ ಬಾ. ಹುಷಾರು ಕಣೋ, ಬೇರೆ ಯಾರಾದ್ರೂ ನೋಡ್ಬಿಟ್ಟಾರು. ನಿನ್ ತಂಗಿ ಮದ್ವೆ ಕಣೋ, ನೆನ್ಪಲ್ಲಿ ಇಟ್ಕೋ. ಅಮ್ಮ, ನಾನು ನೋಡ್ಕೋತೀನಿ, ನೀನು ಹೋಗಮ್ಮ. ಹುಷಾರು. ಆಯ್ತು, ನೀನು ಹೋಗಮ್ಮ. ಪವಿತ್ರ, ಏನಜ್ಜಿ? ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯೇನೆ? ಇಲ್ಲ ಅಜ್ಜಿ, ನನ್ಗೆ ಓದ್ಕೊಳ್ಳೋಕೆ ತುಂಬಾ ಇದೆ, ನೀನ್ ಹೋಗ್ಬಿಟ್ ಬಾ. ಸರಿ, ನೀನು ಓದನ್ನ ನಾನು ಯಾಕೆ ಹಾಳು ಮಾಡ್ಲಿ? ಸರಿ, ನಾನು ಒಬ್ಳೆ ಹೋಗಿ ಬರ್ತೀನಿ. ಅದೇನ್ ಕಣ್ಣ ಬೆಂಕಿ ಉಂಡೆನಾ? ರಾಕ್ಷಸಿ ತರ ನೋಡ್ತಾಳೆ. ಅದ್ ಯಾವಾಗ ಬದಲಾಗ್ತಾಳೋ ಈ ರಾಕ್ಷಸಿ. ಗಣೇಶ ಕಾಪಾಡಪ್ಪ. ಹಲೋ, ಏನತ್ತೆ, ಹೇಗಿದ್ದೀರಾ? ಅತ್ತೆನಾ? ಯಾರದು? ಓ, ಅಳಿಯಂದ್ರೆ ನೀವಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಹ್ಯಾಪಿ ಆಗಿದ್ದೀನತ್ತೆ. ಇರ್ದೆ ಏನ್ ಮಾಡ್ತೀರಾ? ಏನ್ ವಿಷಯ ಅಳಿಯಂದ್ರೆ? ದಿಢೀರಂತ ಫೋನ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ಮದುವೆ ವಿಷಯನೇ ಅತ್ತೆ. ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಂತ ಮನೇಲಿ ಕೇಳಿದ್ರು. ನೀವೇನ್ ತೀರ್ಮಾನ ಮಾಡಿದೀರಾ? ಅಯ್ಯೋ, ನಾನ್ ನನ್ ತೀರ್ಮಾನ ಅವತ್ತೇ ಹೇಳ್ಬಿಟ್ನಲ್ಲ. ನೀವೇನೋ ಹೇಳ್ಬಿಟ್ರಿ, ಮನೇಲಿ ಉಳ್ದವ್ರ ಏನ್ ಹೇಳ್ತಾರೆ? ಉಳ್ದವ್ರಂದ್ರೆ? ಅದೇ ಹುಡುಗಿಯವ್ರ ಅಪ್ಪ ಅಣ್ಣ. ಓ, ಅವ್ರ ಬಗ್ಗೆ ಹೇಳ್ತಿದ್ದೀರಾ? ನೋಡಿ ಅಳಿಯಂದ್ರೆ, ಪವಿತ್ರಂಗ್ ಇಷ್ಟ ಆದ್ಮೇಲೆ ಇನ್ ಉಳ್ದವ್ರಿಗೂ ಇಷ್ಟ ಅಂತ ತಾನೇ ಅರ್ಥ. ಹಾಗಾದ್ರೆ ನಿಶ್ಚಿತಾರ್ಥಕ್ಕೆ ದಿನ ನೋಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಲೇಟ್ ಮಾಡ್ಬೇಡಿ, ಆದಷ್ಟು ಬೇಗ ನೋಡ್ಬಿಡಿ. ಪವಿತ್ರ ಅಣ್ಣ ಇದ್ದಾನಲ್ಲ, ಅದೇ ನನ್ ಮಗ ಮೋಹನ. ಮದ್ವೆನೆಲ್ಲ ನಾನೇ ಮಾಡ್ತೀನಿ, ನೀವೇನು ಯೋಚನೆ ಮಾಡ್ಬಿಡಿ ಅಂತ ಹೇಳಿದಾನೆ. ಏನೋ ನಮ್ ಭಾವನ? ಹಾ, ಒದೆ ತಿಂದ ಮೇಲೆ ನನ್ ಮಗ ದಾರಿಗೆ ಬಂದ್ಬಿಟ್ಟ. ಸಂತೋಷದ ವಿಷಯನೇ. ಅಳಿಯಂದ್ರೆ, ಹಲೋ ಅಳಿಯಂದ್ರೆ. ಹೇಳಿ ಅತ್ತ. ಏನಿಲ್ಲ ಅಳಿಯಂದ್ರೆ, ನೀವು ಫೋನ್ ಮಾಡಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ಹೌದಾ? ಹಾಗಾದ್ರೆ ನಾನು ಆಗಾಗ ಫೋನ್ ಮಾಡ್ತಾ ಇರ್ತೀನಿ ಬಿಡಿಯತ್ತೆ. ಆಮೇಲೆ ಅತ್ತೆ, ಇನ್ನು 2 ದಿನದಲ್ಲೇ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ಪವಿತ್ರಂಗೆ ಏನು ಇಷ್ಟ ಅಂತ ಕೇಳ್ಬಿಟ್ಟು ಹೇಳಿ. ಜ್ಯುವೆಲ್ಸು, ಡ್ರೆಸ್ಸು, ಸೆಲ್ ಫೋನು, ಕಂಪ್ಯೂಟ್ರು, ಕಾಸ್ಮೆಟಿಕ್ಸು, ಏನು ಬೇಕಾದ್ರೂ ಹೇಳಿ, ನಾನು ತಂದ್ಕೊಡ್ತೀನಿ. ಅಯ್ಯೋ, ಅವಳನ್ನೇನ್ ಕೇಳಿ ಅಂತೀರಿ ಅಳಿಯಂದ್ರೆ? ನಿಮ್ಗೇನೇನ್ ಇಷ್ಟ ಬರುತ್ತೋ ಅದನ್ನೆಲ್ಲ ನೀವೇ ತಗೊಂಬಂದ್ಬಿಡಿ. ನಿಮ್ ಪವಿ ಅದನ್ನ ಬೇಡ ಅಂತ ಹೇಳ್ತಾಳ? ನಾನು ಪವಿತ್ರನೇ ಕೇಳ್ಕೊತೀನಿ, ಅವಳ ಕೈಲಿ ಫೋನ್ ಕೊಡಿಯತ್ತೆ. ಪವಿತ್ರನ್ಗ? 1 ನಿಮಿಷ ಇರಿ. ಪವಿತ್ರ, ಲೇ ಪವಿತ್ರ, ಬಾರ ಇಲ್ಲಿ. ಲೇ ಪವಿ,
ಒಂದ್ ನಿಮಿಷ. ಪವಿ, ಏ ಪವಿ, ಕಿರ್ಸ್ತಾ ಇರೋದು ಕೇಳಿಸ್ತಿಲ್ವಾ? ನಿನಗೆ ಫೋನ್ ಬಂದಿರೋದು, ಹೋಗಿ ನೋಡೇನು ಅಂತ. ನನಗ್ ಫೋನಾ? ಯಾರ್ದಮ್ಮ? ಎದ್ದು ಹೋಗಿ ಮಾತಾಡು, ನಿನಗೆ ಬೇಕಾಗಿರೋರು ಕಣೆ. ಹೋಗು ಸುಂದ್ರಿ ನೀನು.